ಗೈಸ್ ಯೂಟ್ಯೂಬ್ನಲ್ಲಿ ವಿಡಿಯೋ ವೈರಲ್ ಆಗಬೇಕಪ್ಪ ಅಂದರೆ ಸೊ ನಮ್ಮ ಕಂಟೆಂಟ್ ಅಷ್ಟೇ ಮ್ಯಾಟ್ರ್ ಆಗಂಗಿಲ್ಲ. ಸೊ ನಾವು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ನಮ್ಮ ವಿಡಿಯೋನ ವ್ಯೂಸ್ ಹೆಚ್ಚಿಗೆ ಬರೋಕ್ಕೆ. ಸೊ ಯಾಕಪ್ಪ ಈಗ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಏನು ಮಾಡ್ತಾರಪ್ಪ ಅಂದರೆ ಇವಾಗ ಟೈಮ್ ಸಿಕ್ತು ಅಂತ ಇಟ್ಕೊಳ್ಳಿ, ಈಗ ವಿಡಿಯೋನ ಎಡಿಟ್ ಮಾಡಿಕೊಂಡು ಸೊ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಯಾವಾಗ ಬೇಕಂದ್ರು ಸೊ ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಸೊ ಒಂದು ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ಸೊ ಆ ಟೈಮಿಂಗ್ಗೆ ನೀವೇನಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರಪ್ಪ ಅಂದರೆ ಖಂಡಿತ ನಿಮಗೆ ವಿಡಿಯೋ ವೈರಲ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರಂಗಿಲ್ಲ ನಿಮ್ಮ ಸಬ್ಸ್ಕ್ರೈಬರ್ಸು ಯಾವಾಗ ಆನ್ಲೈನಲ್ಲಿ ಇರ್ತಾರೆ ಯೂಟ್ಯೂಬ್ನಲ್ಲಿ ಅಂತೇಳಿ. ಸೊ ಇವತ್ತಿನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ನಿಮ್ಮ ಸಬ್ಸ್ಕ್ರೈಬರ್ಸು ಆನ್ಲೈನ್ ಇರ್ತಾರೆ ಅಂತೇಳಿ. ಸೊ ಚೆಕ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ YT ಸ್ಟುಡಿಯೋದಲ್ಲಿ. ಸೊ ಅದು ಯಾವ ರೀತಿ ಚೆಕ್ ಮಾಡೋಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಬರೋಣ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಸೊ ನಿಮ್ಮ YT ಸ್ಟುಡಿಯೋನ ಓಪನ್ ಮಾಡ್ಕೋಬೇಕು. ಇವಾಗ ನಾನು YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. YT ಸ್ಟುಡಿಯೋನ ಓಪನ್ ಮಾಡಿದ್ದಾದಮೇಲೆ ಸೊ ಇಲ್ಲಿ ನೋಡಿ ಅನಾಲಿಟಿಕ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ತೋರಿಸ್ತಾ ಇದೆ. ಸೊ ನನಗೆ 1 ಮಂತಲ್ಲಿ 58,000 ವ್ಯೂಸ್ ಬಂದಿದೆ. ಸೊ ಹಾಗೆ ಪಕ್ಕ ಬನ್ನಿ. ಸೊ ಅಂದರೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ರಿಯಲ್ ಟೈಮ್ ಅಂತ ಬಂದುಬಿಟ್ಟು ಸೊ 4,051 ವ್ಯೂಸ್ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಸೊ 48 ಗಂಟೆಯಲ್ಲಿ ನನಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ತೋರಿಸ್ತಾ ಇದೆ. ಹಾಗೆ ಪಕ್ಕ ನೋಡಿ ಇಲ್ಲಿ 60 ಮಿನಿಟ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದೇನಪ್ಪ ಅಂದರೆ ನನಗೆ 1 ಅವರ್ನಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಂತೇಳಿ. ಸೊ ನನಗೆ 1 ಅವರ್ನಲ್ಲಿ 76 ವ್ಯೂಸ್ ಬಂದಿದೆ. ಇಲ್ಲಿ ಏನಪ್ಪ ಇದೆ ಅಂದರೆ ಸೊ ಇಲ್ಲಿ ನೋಡಿ ಇಲ್ಲಿ ಗ್ರಾಫ್ ಮೇಲೆ ಕೆಳಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಮೇಲ್ಗಡೆ ಹೋಗಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಸೊ ಆಗಸ್ಟ್ 8 ಅಂದರೆ ಇವತ್ತು 7:51ಕ್ಕೆ ಸೊ ನನಗೆ ಆ ಟೈಮ್ನಲ್ಲಿ 5 ವ್ಯೂಸ್ ಬಂದಿದೆ. ಸೊ ಇವಾಗ 1 ಅವರ್ನಲ್ಲಿ ಆಯಿತು. ಇವೊಂದು ಬಿಟ್ಟು ಹಾಕಿ. ಸೊ ಇದರಲ್ಲಿ ಏನು ನಿಮಗೆ ಅಷ್ಟೊಂದು ಮಾಹಿತಿ ಸಿಗೋಲ್ಲ. ಇಲ್ಲಿ ಪಕ್ಕ ನೋಡಿ ಇಲ್ಲಿ 48 ಗಂಟೆ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ಗ್ರಾಫ್ ಮೇಲೆ ಕೆಳಗಡೆ ಹೋಗಿದೆ. ಸೊ ಇಲ್ಲಿ ಮೇಲ್ಗಡೆ ಹೋಗಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಸೊ 9:00 ಅಂದರೆ ನೈಟು ಸೊ ಮೇಲ್ಗಡೆ ಹೋಗಿದೆಯಲ್ಲ, ಅಲ್ಲಿ ನನಗೆ ನೈಟ್ ಎಷ್ಟು ವ್ಯೂಸ್ ಬಂದಿದೆಪ್ಪ ಅಂದರೆ 171 ವ್ಯೂಸ್ ಬಂದಿದೆ. ಸೊ ಇದರಿಂದ ನೀವೇನು ತಿಳ್ಕೊಬೋದಪ್ಪ ಅಂದರೆ ಸೊ ನೀವು ಇಲ್ಲಿ ಮೇಲೆ ಹೋಗಿದೆ ನೋಡಿ. ಸೊ ಆ ಟೈಮ್ನಲ್ಲಿ ನೀವೇನಾದರೂ ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಸೊ ನಿಮ್ಗೆ ಯಾವಾಗ ರೀಚ್ ತುಂಬಾ ಸಿಗುತ್ತೆ. ಸೊ ಇನ್ನೊಂದು ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಪಕ್ಕ. ಸೊ ಇನ್ನೊಂದು ಇಲ್ಲೇ ಪಕ್ಕ ಇದೆಯಲ್ಲ, ಸೊ ಇಲ್ಲಿ ಗ್ರಾಫ್ ಮೇಲ್ಗಡೆ ಹೋಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಸೊ 8:00 ಅಲ್ಲಿ ಕೂಡ ನನಗೆ 171 ವ್ಯೂಸ್ ಬಂದಿದೆ. ಈ ರೀತಿಯಾಗಿ ನೀವು YT ಸ್ಟುಡಿಯೋನಲ್ಲಿ ಚೆಕ್ ಮಾಡಿಕೊಂಡು ಸೊ ನಿಮಗೆ ಎಷ್ಟು ವ್ಯೂಸ್ ಬಂದಿದೆಯಲ್ಲ, ಸೊ ಎಷ್ಟು ಅವರ್ಗೆ ಎಷ್ಟು ವ್ಯೂಸ್ ಬಂದಿದೆ, ಸೊ ಆ ಅವರ್ನಲ್ಲಿ ನೀವೇನಾದರೂ ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಅವಾಗ ನಿಮಗೆ ರೀಚ್ ತುಂಬಾ ಬೇಗ ಸಿಗುತ್ತೆ. ಯಾಕಪ್ಪ ಅಂದರೆ ಸೊ ಆ ಟೈಮ್ನಲ್ಲಿ ನಿಮ್ಮ ವೀಡಿಯೋಸು ವೈರಲ್ ಆಗ್ತಾ ಇರುತ್ತೆ. ನೀವಾಗ ಅವಾಗ ಏನಾದರೂ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಆ ವಿಡಿಯೋನು ಕೂಡ ವೈರಲ್ ಆಗುತ್ತೆ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡು ಸೊ ಯಾವ ಟೈಮ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತೇಳಿ. ನೀವೇನಾದರೂ ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಬೆಳಗ್ಗೆ, ಮಧ್ಯಾಹ್ನ, ನೈಟು ಸೊ ಈ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿ. ನೀವೇನಾದರೂ ಡೈಲಿ 1 ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಇವಾಗ ನಾನು ತೋರಿಸ್ಕೊಟ್ಟೆ ಅಲ್ಲ, ಆ ಟೈಮ್ನಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ಇದು ಎಲ್ಲರದ್ದು ಸೇಮ್ ಇರೋಂಗಿಲ್ಲ. ಸೊ ನೀವು ಚೆಕ್ಔಟ್ನ ಮಾಡಿ. ಸೊ ನಿಮ್ಮ ಟೈಮಿಂಗೇ ಬೇರೆ ಇರುತ್ತೆ, ಸೊ ನಮ್ಮ ಟೈಮಿಂಗೇ ಬೇರೆ ಇರುತ್ತೆ ವಿಡಿಯೋ ವೈರಲ್ ಆಗೋದು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದ್ದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.